ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು ಅಂತಾರೆ. ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು. ಒಂದು ಒಳ್ಳೆಯ ಕೆಲಸಕ್ಕೆ ಹಾಗೇ ಬಂಡಾಸುರರು, ಈ ಬಂಡರು ಅಂತಾರೆ, ಕೇಳಿದಿರಾ? ಬಣ್ಣನ ಮಗ ಅಂತಾರೆ. ಏನೋ ಬಣ್ಣನ ಮಗ ಅಂತ ಕೆಲವರು ಬೈತಾರೆ, ನೀವು ನೋಡಿರ್ಬೋದು. ಇವ್ರನ್ನ ಬಂಡಾಸುರರು ಅಂತಾರೆ. ಇವ್ರ ಕೆಲಸ ಏನಪ್ಪ ಅಂದರೆ ಬಂಡ್ರೆ, ಅವ್ರಿಗೆ ಹೇಳ್ತಾರಲ್ಲ ಬಂಡ್ರೆ ಅಂತ. ಅದಕ್ಕೆ ಏನಕ್ಕೂ ಪ್ರಯೋಜನ ಇರಲ್ಲ. ಇವರು ಶ್ರೀಚಕ್ರ ಇಡೀ ಎಲ್ಲ ದೇವತೆಗಳ, ಎಲ್ಲ ಗುರುಶಕ್ತಿ, ಎಲ್ಲ ದೈವಿಶಕ್ತಿ ಒಂದು ತತ್ವ. ಅದು ಎಲ್ಲ ಶಕ್ತಿಗಳು ಆ ಒಂದು ಶ್ರೀಚಕ್ರದಲ್ಲಿ ಐಕ್ಯವಾಗಿರ್ತವೆ. ಅಂದರೆ ಸೇರಿಕೊಂಡಿರುತ್ತೆ, ಐಕ್ಯವಾಗಿರುತ್ತೆ, ಲೀನವಾಗಿರುತ್ತೆ. ಅದೇ ಲಲಿತಾ ಪರಮೇಶ್ವರಿ ಅಥವಾ ಕನಕದುರ್ಗ ಅಥವಾ ದುರ್ಗಾ ಪರಮೇಶ್ವರಿ, ಕನಕಾ ಪರಮೇಶ್ವರಿ, ಹೀಗೆ ನಾವು ನವಶಕ್ತಿ, ಹೀಗೆ ನವಶಕ್ತಿ ನಾಗರ ದೇವತೆಗೆ ಹೇಳ್ತೀವಿ ಶ್ರೀಚಕ್ರಕ್ಕೆ. ಇಲ್ಲಿ ಒಂದು ಕೆಲಸಕ್ಕೆ 108 ವಿಘ್ನಗಳು. ಅದಕ್ಕೆ ವಿಘ್ನಗಳು ಕೊಡೋದು ಯಾರು? ಈ ಬಂಡಾಸುರರು, ಈ ಬಂಡರು. ಈ ಬಂಡ್ರ ಕೆಲಸ ಅಂದರೆ ಏನಪ್ಪ ಅಂದರೆ, ಬಂಡ್ರದ್ದು ಯಾವಾಗೋ ಬಿಲ್ಡಪ್ ಬಿಡೋದೇ ಕೆಲಸ. ಇವರು ಬರೀ ಬಿಲ್ಡಪ್ಪು. ನನಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ. ಇದು ಮೊದಲನೇದು ಅವ್ರ ತತ್ವ. ಅವ್ರ ತತ್ವಗಳು ಬೇರೆ ಇರುತ್ತೆ. ಮೊದಲನೇ ತತ್ವ, ನನಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ ಅಕ್ಕಪಕ್ಕದಲ್ಲಿ ಅನ್ನೋ ಅಹಂಕಾರ ಇರ್ತದೆ. ಅದಕ್ಕೆ ಅಲ್ಲಲ್ಲೇ ಅವರು ಹೋಗಿದ್ದ ಕಡೆ ಎಲ್ಲರಿಗೂ ಹಿಂಸೆ ಕೊಡ್ತಾರೆ. ಲಾಸ್ಟ್ಗೆ ಹೆಂಡತಿ ಮಕ್ಕಳಿಗೂ ಹಿಂಸೆ ಕೊಡ್ತಾರೆ. ಅಣ್ಣ ತಮ್ಮ ತಂಗಿ ಪಕ್ಕ ದೊಡ್ಡಪ್ಪ ಚಿಕ್ಕಪ್ಪ ಮನೆ ಅವ್ರಿಗೂ ಹಿಂಸೆ ಕೊಡ್ತಾರೆ. ಪಾಪ ಕೆಲವರು ಇವ್ರ ಮೇಲೆ ಫೈಟ್ ಮಾಡೋಕ್ಕಾಗಲ್ಲ ಕೆಲವರಿಗೆ. ಯಾಕಂದರೆ ದೈಹಿಕವಾಗಿ ಬಲ ಕಮ್ಮಿ ಇರುತ್ತೆ ಕೆಲವರಿಗೆ. ಬೇರೆಯವರು ಒಳ್ಳೆ ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಶಾಂತವಾಗಿರ್ತಾರೆ. ಇವ್ರು ಹಂಗಲ್ಲ. ಇಷ್ಟ ಬಂದಾಗ ಮಾತಾಡೋದು, ಇಷ್ಟ ಬಂದಾಗ ಕೂಗಾಡೋದು, ಇಷ್ಟ ಬಂದಂಗೆ ಜಗಳ ಮಾಡೋದು, ಇಷ್ಟ ಬಂದಾಗಿ ಒಂದೊಂದು ಕ್ಷಣಕ್ಕೂ ಒಂದೊಂದು ಬಣ್ಣ ಬದಲಾಯಿಸ್ತಾ ಇರ್ತಾರೆ. ಒಂದೊಂದು ಕ್ಷಣಕ್ಕೂ ಬರೀ ಆ್ಯಕ್ಟಿಂಗಲ್ಲಿ ಇರ್ತಾರೆ ಅವರು. ಬರೀ ಆ್ಯಕ್ಟಿಂಗ್, ಡ್ರಾಮಾ, ಪ್ರತಿ ಕ್ಷಣ ಡ್ರಾಮಾ ಮಾಡಿ ಎಲ್ಲರಿಗೂ ಮೋಸ ಮಾಡಿ ಲಾಸ್ಟಿಗೆ ಯಾರೋ ಒಬ್ಬ ಇರ್ತಾನೆ, ತಲೆ ಹೊಡೆಯವನು ಯಾರೋ ಒಬ್ಬ ಇರ್ತಾನೆ. ಅವನ ಹತ್ರನೂ ಗಾಂಚಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಏನು ಮಾಡೋಕ್ಕೆ ಹೋಗ್ತಾರೆ? ಗಾಂಚಲ್ಲಿ. ಅವಾಗ ಏನಾಗ್ತದೆ? ಅವನೇನು ಸುಮ್ಮನೆ ಇರ್ತಾನೆ? ಅವನು ಇವನಿಗಿಂತ ಪುಡಿಂಗ ದೊಡ್ಡವನ ಇರ್ತಾನೆ, ಅವನು ಶಕ್ತಿಶಾಲಿ ಇರ್ತಾನೆ. ಅವನ ಹತ್ರನೂ ಬಾಲ ಬಿಚ್ಚಕ್ಕೆ ಹೋಗ್ತಾನೆ. ಈ ಮಂಗಗಳು ನೋಡಿದ್ರಲ್ಲ, ಮಂಗಗಳು ಅದನ್ನು ಎಳಿತವೆ, ಅದನ್ನು ಕೀಳ್ತದೆ, ಏನೇನೋ ತೀಟೆ ಮಾಡ್ತಿರ್ತವೆ. ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಮಂಗಗಳು. ಈ ಇಲಿಗಳು ಹಂಗೇನೆ. ಇಲಿಗಳಾದ್ರೆ ಬೆಸ್ಟು, ಈ ಮಂಗಗಳು ಸುಮ್ಮನೆ ಇರಲ್ಲ. ಅವೇನಿದ್ರು ಮಂಗಗಳು ನಿದ್ದೆ ಬಂದಾಗ ಇಲ್ಲ ಮಳೆ ಬಿದ್ದಾಗ ಮಾತ್ರ ಸುಮ್ಮನೆ ಹೋಗಿ ಒಂದು ಕಡೆ ಕೂತಿರ್ತವೆ. ಇನ್ನು ಬೇರೆ ಟೈಮಲ್ಲಿ ಸುಮ್ಮನೆ ಇರಲ್ಲ. ತೀಟೆ ಅಂದರೆ ತೀಟೆ, ಏನೇನೋ ಮಾಡ್ತಿರ್ತವೆ, ಇದ್ದಿದ್ದ ಜಾಗದಲ್ಲಿ ಇರಲ್ಲ ನೋಡಿ. ಆ ಥರ ಬ್ರೈನ್ ಇವ್ರದ್ದು. ಅವು ಅಲ್ಲಿ ಇಲ್ಲಿ ಹಂಗೆ ಕೇಳೋದು, ಹಿಂಗೆ ಕೇಳೋದು, ಅವ್ರ ಇದು ಶರ್ಟ್ ಎಳೆಯೋದು, ಇವ್ರ ಪಂಚೆ ಎಳೆಯೋದು, ಅವ್ರ ಬಾಲ ಎಳೆಯೋದು, ಹೀಗೆ ಚೇಷ್ಟೆಗಳು ಮಾಡ್ತಾನೆ ಇರುತ್ತೆ ಮಂಗ. ಲಾಸ್ಟಿಗೆ ಹೋಗಿ ಯಾವುದೋ ಒಂದು ಸರ್ಪನೂ ಹಿಡ್ಕೊಂಡು ಎಳೆಯುತ್ತೆ. ಸರ್ಪಗಳನ್ನ ಹಿಡ್ಕೊಂಡು ಎಳೆದ್ರೆ, ಯಾಕಂದರೆ ಇದಕ್ಕೆ ಅದ ಅಭ್ಯಾಸ, ಚೇಷ್ಟೆ ಮಾಡೋ ಅಭ್ಯಾಸ. ಲಾಸ್ಟಿಗೆ ಇರುತ್ತೆ ಒಂದು ಸರ್ಪ, ಸುಮ್ಮನೆ ಇರುತ್ತಾ? ಅದಕ್ಕೂ ಹೋಗಿ ಬಾಲ ಎಳೆಯೋದು, ಅದಕ್ಕೂ ಹೋಗಿ ತೀಟೆ ಮಾಡೋದು ಮಾಡುತ್ತೆ. ಅದು ಸುಮ್ಮನೆ ಇರುತ್ತೇನ್ರಿ? ಅದು ನೋಡುತ್ತೆ, ಲಾಸ್ಟ್ಗೆ ಕಾಟ ಹಾಕುತ್ತೆ. ಆವಾಗ ಇದ್ರ ಕಥೆ ಮುಗೀತು. ಇದ್ರ ಮೈಯೆಲ್ಲ ವಿಷ ಹಾಕಿ ನರಳಿ ಸಾಯಿತು. ದೇವರು ಇದಕ್ಕೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮ ಮಂಗಕ್ಕೆ ನೀನು ಒಳ್ಳೆ ಹನುಮಂತನ ಥರ ಇರಬೇಕು, ಧ್ಯಾನ ಮಾಡಿಕೊಂಡು ಜಪ ಮಾಡಿಕೊಂಡು ಕದಲ್ದಿರ ರಾಮ ಮಂತ್ರ ಅಂತ ಹೇಳಿರ್ತಾನೆ ದೇವರು. ಆದರೆ ಈ ಮಂಗ ಹಂಗೆ ಮಾಡಲ್ಲ, ಚೇಷ್ಟೆಗಳು ಮಾಡುತ್ತೆ. ಅದಕ್ಕೆ ಇದನ್ನು ಮಂಗ ಅಂತಾರೆ. ಆದರೆ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಯಾವಾಗೂ ಶಾಂತವಾಗಿರಬೇಕು. ಒಂದು ದೈವ, ನೀವು ಯಾವ ದೈವವನ್ನಾದರೂ ಆರಾಧಿಸಿ, ಬರೀ ರಾಮ ಅಂತಲ್ಲ, ಯಾವ ದೇವರನ್ನಾದರೂ ಆರಾಧಿಸಿ. ಚೇಷ್ಟೆಗಳು ಮಾಡ್ದಿರಾ, ಯಾರ ಮೇಲೂ ದಾಳಿ ಮಾಡ್ದಿರಾ,
ಸ್ವಲ್ಪ ಬಾಯಿ ಮೇಲೆ ಕಂಟ್ರೋಲು, ಮುಂಗೋಪ ಅನ್ನೋದು ಇವ್ರಿಗಿರುತ್ತೆ. ಅತಿಯಾಗಿ ಮುಂಗೋಪ, ಅತಿಯಾಗಿ ಅಹಂಕಾರ. ಯಾವಾಗ ಅಹಂಕಾರ ಬರುತ್ತೆ ಅವಾಗ ಮುಂಗೋಪನೋ ಬರುತ್ತೆ, ಇನ್ನೂ ಏನೇನೋ ಬರುತ್ತೆ ಬಿಡ್ರಿ. ಎಕ್ಸ್ಟ್ರಾ ಒಳಗಿರೋವೆಲ್ಲ ದೈತ್ಯ ಶಕ್ತಿಗಳು, ದುಷ್ಟಶಕ್ತಿಗಳೆಲ್ಲ ಆಕ್ಟಿವೇಟ್ ಆಗಿಬಿಟ್ಟಿರ್ತವೆ ಈ ಮುಂಗೋಪ ಅನ್ನೋದು ಬಂದಾಗ. ಅದಕ್ಕೆ ಇವರು ಅಲ್ಲಿ ಇಲ್ಲಿ ಚೇಷ್ಟೆ ಮಾಡಿ ಲಾಸ್ಟಿಗೆ ಯಾರೋ ಒಬ್ಬ ಹತ್ರ ಚೇಷ್ಟೆ ಮಾಡ್ತಾರೋ ಈ ದೊಡ್ಡವನ ಹತ್ರ. ಅವನು ದೊಡ್ಡವನು, ನನಗಿಂತ ಬಲಶಾಲಿ ಅಂತ ಇವ್ರಿಗೆ ಗೊತ್ತಿಲ್ಲ. ಅವನು ಬುದ್ಧಿವಂತ, ಅವನ ಶಕ್ತಿ ಏನು, ಸಾಮರ್ಥ್ಯನು ಇವನಿಗೇನು ಗೊತ್ತಿರಲ್ಲ. ಇವನಿಗೆ ಗೊತ್ತಿರೋದೊಂದೇ, ಬರೀ ಮುಂಗೋಪ, ಚೇಷ್ಟೆ ಮಾಡೋದು, ಅವ್ರನ್ನ ತುಳಿಯೋದು, ಇವ್ರ ಮೇಲೆ ಚಾಡಿ ಹೇಳೋದು, ಬರೀ ಚಾಡಿ ಹೇಳೋದು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಾಡಿ ಹೇಳೋದು. ಗುರುಭಕ್ತಿ ಇರೋದಿಲ್ಲ, ದೈವಭಕ್ತಿ ಇರೋದಿಲ್ಲ, ತಂದೆ ತಾಯಿ ಅನ್ನೋ ಭಕ್ತಿ ಇರೋದಿಲ್ಲ, ಅಣ್ಣ ತಮ್ಮ ಚಿಕ್ಕಮ್ಮ ಅವ್ರ ಮೇಲೆ ಪ್ರೀತಿ ಇರೋದಿಲ್ಲ, ಭಯ ಭಕ್ತಿ ಇರೋದಿಲ್ಲ, ಲಾಸ್ಟ್ಗೆ ಹೆಂಡತಿ ಮಕ್ಕಳ ಮೇಲೆ ಗೌರವ ಇರೋದಿಲ್ಲ. ಆ ಥರ ಮನಸ್ಥಿತಿ ಇರ್ತದೆ ಇವ್ರದ್ದು. ಇವ್ರೇನು ಮಾಡ್ತಾರೆ, ಇಂಥವ್ರನ್ನ ಬಂಡರು ಅಂತಾರೆ. ಇವ್ರ ಕೆಲಸ ಏನಪ್ಪ ಅಂದರೆ, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರಿಗೆ ವಿಘ್ನ ಮಾಡೋದು, ಕೆಟ್ಟದ್ದು ಮಾಡೋದು. ಅದೇನೋ ಹೇಳ್ತಾರಲ್ಲ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳಂತ. ಆ ವಿಘ್ನಗಳು ಮಾಡೋದು ಇಂಥವ್ರೆ, ಗೊತ್ತಾಯ್ತಾ? ಯಾಕಂದರೆ ಒಳ್ಳೆ ಕೆಲಸ ಈಡೇರಬಾರ್ದು. ಪಕ್ಕದಲ್ಲಿ ಯಾರೋ ಫ್ರೆಂಡ್ ಇರ್ತಾನೆ, ಬಡವನು, ತುಂಬ ಬಡವನು ಇರ್ತಾನೆ. ಒಬ್ಬ ಆಟೋ ಡ್ರೈವರೇ ಅಂತ ಇಟ್ಕೊಳ್ಳಿ, ತುಂಬ ಬಡವನು ಇರ್ತಾನೆ. ಅಥವಾ ಮನೆ ಕೆಲಸ ಮಾಡೋನು, ಗಾರೆ ಕೆಲಸ ಮಾಡೋನು ಅಂತ ಇಟ್ಕೊಳ್ಳಿ, ತುಂಬ ಬಡವನು ಇರ್ತಾನೆ. ಅಥವಾ ಇನ್ಯಾರೋ ಏನೋ ಕೆಲಸ ಮಾಡೋನಂತ ತುಂಬ ಬಡವನು ಇರ್ತಾನೆ. ಅವನು ಉದ್ಧಾರ ಆಗಬಾರ್ದು, ಇವನ ಜೊತೆಲಿರೋರು, ಇವನೇ ಆಗಬೇಕು. ಅವಾಗ ಏನು ಮಾಡ್ತಾನೆ, ಅವ್ರಿಗೆ ಹೇಳ್ಕೊಡ್ತಾನೆ, ಏನೇನೋ ಅವ್ರ ತಲೆಯಲ್ಲಿ ತುಂಬಿಬಿಡ್ತಾನೆ, ದಾರಿ ತಪ್ಪಿಸ್ಬಿಡ್ತಾನೆ ಅವ್ರಿಗೆ. ಪಾಪ ಅವರೆಲ್ಲ ಕರೆಕ್ಟಾಗಿ ಇರ್ತಾರೆ. ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ, ಒಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋಣ ನಮ್ಮ ಮನೆಯಲ್ಲಿ, ಒಂದು ಶ್ರೀಚಕ್ರ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋಣ, ಗುರುಗಳು ಕರ್ಕೊಂಡು ಬಂದು, ಒಬ್ಬ ಒಳ್ಳೆ ಗುರುಗಳು ಕರ್ಕೊಂಡು ಬಂದು ಅಂತ ಅವರು ಭಯ ಭಕ್ತಿ ಇರುತ್ತೆ. ಯಾರಿಗೆ? ಈ ಬಡವರಿಗೆ, ನಾನು ಹೇಳಿದ್ನಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಏನೋ ಹಣ ಕೂಡಿಟ್ಟು ಇನ್ನೇನೋ ಮಾಡಿ ಕಷ್ಟಪಡ್ತಿರ್ತಾರೆ. ಅವ್ರಿಗೆ ಆ ಗುರುಗಳು ಉಪದೇಶ ಮಾಡಿರ್ತಾರೆ. ಅಥವಾ ಅವ್ರ ಮಾಲೀಕ, ಓನರ್ ಇರ್ಬೋದು, ಅಥವಾ ಇನ್ಯಾರೋ ಇರ್ಬೋದು, ಡೈರೆಕ್ಷನ್ ಕೊಡೋರು, ದೊಡ್ಡವರು ಚಿಕ್ಕವರು ಅಂತ ಇರ್ತಾರಲ್ಲಪ್ಪ, ಒಳ್ಳೆಯವರು, ಅವ್ರಿಗೆ ಡೈರೆಕ್ಷನ್ ಮಾಡಿರ್ತಾರೆ. ಈ ಥರ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡು, ನಿಮ್ಮ ಮನೆಯಲ್ಲಿ ಒಳ್ಳೆ ಗುರುಗಳು ಕರ್ಕೊಂಡು ಬಂತು, ನೀನು ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತಾರೆ. ಪಾಪ ಹೇಳಿಲ್ಲದೆ ಅವನು ಮಾಡಲ್ಲ. ಅವನೇನೋ ನನ್ನ ಕಷ್ಟ ಬಗೆಹರಿಲಿ, ಸಂಸಾರ ಮೇಂಟೈನ್ ಮಾಡಬೇಕು, ಮಕ್ಕಳಿದೆ, ಸಾಲ ಇದೆ, ತುಂಬ ಲಾಸ್ ಆಗಿದ್ದೀನಿ ಜೀವನದಲ್ಲಿ, ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಅವನು ಒದ್ದಾಡ್ತಿರ್ತಾರೆ. ಒಂದು ಒಳ್ಳೆ ಕೆಲಸ ಮಾಡಬೇಕಲ್ಲಪ್ಪ, ಅದು ಮಾಡಿದ್ರೆ ಅವ್ನು ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕೆ ಅವ್ನು ಕಷ್ಟಪಡ್ತಿರ್ತಾನೆ. ಅದಕ್ಕೂ ಆ ಗುರುಗಳ ಹತ್ರ ಹೋಗಿ, ಈ ಗುರುಗಳ ಹತ್ರ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ, ಇಲ್ಲೆಲ್ಲೋ ಹೋಗಿ, ಲಾಸ್ಟಿಗೆ ಯಾರೋ ಒಬ್ಬ ಒಳ್ಳೆ ಗುರು, ಅವನು ಮಾಡಿದ್ದು ಪುಣ್ಯನೋ ಅಥವಾ ಅವನ ಹಿಂದಿನ ಅಪ್ಪ ಅಮ್ಮ ತಾತ ಮಾಡಿದ ಪುಣ್ಯನೋ ಅವನಿಗೆ ಒಬ್ಬ ಒಳ್ಳೆ ಗುರು ಸಿಗ್ತಾರೆ. ಆಗ ಅವನೇನು ಮಾಡ್ತಾನೆ, ಶರಣಾಗತಿ ಆಗ್ತಾನೆ, ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ ಅಂತ. ಆವಾಗ ಗುರುಗಳು ಆಯಿತು, ಅವನು ನೋಡ್ತಾರೆ, ಒಳ್ಳೆಯವನ ಕೆಟ್ಟವನ ನೋಡ್ತಾರೆ. ಪರವಾಗಿಲ್ಲ, ಒಳ್ಳೆಯವನು, ಭಯ ಭಕ್ತಿದೆ, ಒಳ್ಳೆಯವನು, ಭಯ ಭಕ್ತಿದೆ ಅವನಿಗೆ ಗುರುಗಳಂದರೆ, ಅವನಿಗೇನೋ ಉದ್ಧಾರ ಮಾಡೋಣ, ಒಂದು ಒಳ್ಳೆ ಕೆಲಸ ಮಾಡೋಣ, ಅವನು ಮಾಡಿಕೊಡೋಣ, ಅವನ್ನ ಉದ್ಧಾರ ಮಾಡೋಣ. ಅದಕ್ಕೇನು ಮಾಡ್ಬೇಕು? ಒಳ್ಳೆ ಕೆಲಸ, ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರೆ ಮನೆಯಲ್ಲಿ ಶುದ್ಧವಾಗಿರಬೇಕು. ಯಾರು ಶುದ್ಧವಾಗಿರಬೇಕು? ಶ್ರೀಚಕ್ರವನ್ನು ಮಂಗಳವಾರ, ಶುಕ್ರವಾರ ಕಂಪಲ್ಸರಿ ಪೂಜೆ ಮಾಡಬೇಕು. ಯಾರು ಪೂಜೆ ಮಾಡ್ತಾರೆ ಅವರು ಶುದ್ಧವಾಗಿರಬೇಕು. ಮಾಂಸಾಹಾರ ಸೇವನೆ ಮಾಡಬಾರ್ದು, ಮದ್ಯಪಾನ ಸೇವನೆ ಮಾಡಬಾರ್ದು, ಮಾಂಸಾಹಾರ ತಿನ್ನಬಾರ್ದು, ವ್ಯಭಿಚಾರ ಕೆಲಸಗಳಿಗೆ ಹೋಗಬಾರ್ದು. ಯಾರು ಪೂಜೆ ಮಾಡ್ತಾರೆ ಅವರು. ಒಂದು ವೇಳೆ ಬೇರೆಯವರು ಮಾಂಸಾಹಾರ ತಿಂತಾರೆ ಅಂತ ಇಟ್ಕೊಳ್ಳೋ ಮನೆಯಲ್ಲಿ, ಅದು ನಮಗೆ ಬೇಡ. ಆದರೆ ಗುಡಿನ ಬಂದ್ ಮಾಡಿಬಿಟ್ಟಿರಬೇಕು. ಮಂಗಳವಾರ ಪೂಜೆ ಆಯಿತಾ, ಬಂದ್ ಮಾಡಬೇಕು. ಶುಕ್ರವಾರ ಪೂಜೆ ಆಯಿತಾ, ಆಮೇಲೆ ಬಂದ್ ಮಾಡಬೇಕು. ಪೂಜೆ ಮಾಡೋ ಮಾತ್ರ ಓಪನ್ ಮಾಡ್ಕೋಬೇಕು. ಪೂಜೆ ಆದಮೇಲೆ ಬಂದ್ ಮಾಡಬೇಕು. ಯಾರು ಪೂಜೆ ಮಾಡೋರು ಆ ಕೆಲಸ ಮಾಡಬೇಕು, ಅವರು ಶುದ್ಧವಾಗಿರಬೇಕು. ಇನ್ನು ಉಳಿದವ್ರ ಕತೆ ನಮ್ಗೆ ಬೇಡ. ಇದು ಶ್ರೀಚಕ್ರ. ಆದರೆ ಈ ಬಡವನಿಗೆ ಆ ಯೋಗ ಬರುತ್ತೆ, ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋಂಥ ಯೋಗ ಬರುತ್ತೆ. ಒಂದು ಒಳ್ಳೆಯ ಕೆಲಸ ಅಲ್ವಾ? ಅದು ಮಾಡಿದ್ರೆ ಏನಾಗುತ್ತೆ? ರೋಗಗಳು ನಾಶ ಆಗುತ್ತೆ, ಸಾಲಗಳ ಬಾಧೆ ನಿವಾರಣೆ ಆಗುತ್ತೆ, ಕಷ್ಟಗಳ ನಿವಾರಣೆ ಆಗುತ್ತೆ, ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ, ಬುದ್ಧಿ ಒಳ್ಳೇದು ಬರುತ್ತೆ, ಬುದ್ಧಿ ಜ್ಞಾನ ಎಲ್ಲ ಬರುತ್ತೆ, ಮಕ್ಕಳಿಗೆ ಒಳ್ಳೇದಾಗುತ್ತೆ, ಹೆಂಡತಿಗೆ ಒಳ್ಳೇದಾಗುತ್ತೆ, ಅಪ್ಪ ಅಮ್ಮ ತಂಗಿ ತಮ್ಮ ಭಾವ ಎಲ್ಲರೂ ಚಿಕ್ಕಪ್ಪ ಚಿಕ್ಕಮ್ಮ
ತಾತ ಅಜ್ಜಿ ಯಾರು ಇರ್ತಾರೆ ಅವ್ರ ಬಂಧುಗಳು ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಾಗೆ ಜಗತ್ತಿಗೆ ಒಳ್ಳೇದಾಗುತ್ತೆ. ಅಕ್ಕಪಕ್ಕದವ್ರ ಮನೆಗಳವ್ರಿಗೂ, ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಮನೆಗಳವ್ರು ಅವ್ರಿಗೂ ಒಳ್ಳೇದಾಗುತ್ತೆ. ಈ ಮನೇಲಿ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಒಳ್ಳೇದಾಗುತ್ತೆ. ಆದರೆ ಅವರು ಇವ್ರ ಮೇಲೆ ದ್ವೇಷ ಮಾಡಬಾರ್ದು. ಆದರೆ ಇಲ್ಲೇನಾಗ್ತಾಯಿದೆ, ಪಕ್ಕದಲ್ಲಿರೋ ಫ್ರೆಂಡ್ಗಳೇ ಅವನು ಉದ್ಧಾರ ಆಗಬಾರ್ದು, ಅವನು ಶ್ರೀಚಕ್ರ ತೊಗೊಂಡು ಬಂದು ಇಟ್ಕೋಬಾರ್ದು, ಅವ್ನಿಗೆ ಒಳ್ಳೇದು ಆಗಬಾರ್ದು. ಏನಾದರೂ ಮಾಡಿ ಅವ್ನು ತುಳಿಬೇಕು. ಅವನು ಆಟೋ ಡ್ರೈವರಾಗೇ ಸಾಯಬೇಕು ಜೀವನ ಪರ್ಯಂತ, ಅವನು ಸಾಲಗಾರನಾಗೇ ಸಾಯಬೇಕು ಜೀವನ ಪರ್ಯಂತ, ಅವನು ಮನೆ ಕಟ್ಟೋವನಾಗೆ ಕೂಲಿ ಕೆಲಸಗಾರನಾಗೆ ಸಾಯಬೇಕು ಜೀವನ ಪರ್ಯಂತ. ಅವನು ನನ್ನ ಮುಂದೆ ಉದ್ಧಾರ ಆಗಬಾರ್ದು. ಈ ಥರ ಕೆಲವರಿಗೆ ಮನಸ್ಥಿತಿ ಇರ್ತದೆ. ಇಂಥವ್ರನ್ನ ಬಂಡರು ಅಂತೀವಿ. ಇಂಥವ್ರನ್ನೇನಂತೀವಿ? ಬಂಡರು, ತರಳೆಗಳು ಅಂತೀವಿ. ಶುದ್ಧ ತರಳೆಗಳು ಇಂಥವ್ರನ್ನ. ಸುಳ್ಳಲ್ಲ, ತುಂಬ ಜನ ಇದ್ದಾರೆ, ಪ್ರತ್ಯಕ್ಷವಾಗಿದ್ದಾರೆ. ಗೊತ್ತಾಯ್ತಾ? ತುಂಬ ಜನ ಇದ್ದಾರೆ, ನಾನು ಹೇಳ್ತಾರೆ ಸುಳ್ಳಲ್ಲ, ತುಂಬ ಜನ. ಯಾಕೆಂದರೆ ಇದು ನನ್ನ ಜೀವನದಲ್ಲೇ ನಡೆದಂಥ ಒಂದು ಘಟನೆ. ನನ್ನ ಜೀವನದಲ್ಲೇ ಈ ಥರ ಸಾಕಷ್ಟು ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಂದಿ ನಿನ್ನ ನೋಡಿರ್ತೀರ ನೀವು ಅಕ್ಕಪಕ್ಕ ನಿಮ್ಮ ಸರ್ವಿಸ್ನಲ್ಲಿ. ನನ್ನ ಜೀವನದಲ್ಲೂ ಸಾಕಷ್ಟು ನೋಡಿಬಿಟ್ಟಿದ್ದೀನಿ. ಈಗಾಗಲೇ ನನ್ನ ಜೀವನದಲ್ಲಿ ಸಾಕಷ್ಟು ಜನ ನೋಡಿಬಿಟ್ಟಿದ್ದೀನಿ. ಆದರೆ ಅವರಿಂದ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ ಅವ್ರಿಗೆ ತಿರುಮಂತ್ರ ಆಗುತ್ತೆ. ಅವ್ರು ಮಾಡಿದ ಪಾಪ ಅವ್ರನ್ನೇ ನಾಶ ಮಾಡುತ್ತೆ. ಅವರಲ್ಲಿ ಹುಟ್ಟಿದ ದೇಶ, ಅವರಲ್ಲಿ ಹುಟ್ಟಿದ ಬೆಂಕಿ, ಅವ್ರು ಹುಟ್ಟಿದ್ದಲ್ಲಿ ಮುಂಗೋಪ ಅವ್ರನ್ನೇ ತುಳಿದು ಬಿಡುತ್ತೆ. ಅದು ಗೊತ್ತಿಲ್ಲ ಅವ್ರಿಗೆ. ಸರ್ವನಾಶ ಆಗಿ ಹೋಗ್ತಾರೆ. ಯಾವ ರೀತಿ ಬಂಡರು ಅಂತೀವಲ್ಲ, ಹಾಗೆ ಬಂಡರು ಅವರು ತರಗೆಲೆಗಳು, ತರಗೆಲೆಗಳು ಅಂತೀವಿ. ಇದು ಯಾಕೆ ಹೇಳಿದೆ ಅಂದರೆ, ಶ್ರೀಚಕ್ರ ಹುಟ್ಟೋದಕ್ಕೆ ಕಾರಣ ಯಾರು? ಈ ಬಂಡಾಸುರನೇ. ಶ್ರೀಚಕ್ರ ಹುಟ್ಟಕ್ಕೆ ಯಾರು ಕಾರಣ? ಈ ಬಂಡಾಸುರ. ಈ ಬಂಡಾಸುರನು ಹೆಂಗೆ ಹುಡ್ತಾ ಅಂತ ಹಿಂದೆ ನಾನು ಶ್ರೀಚಕ್ರ ಪಾರ್ಟ್ 1, 2, 3ನಲ್ಲಿ ಹಾಕಿದ್ದೀನಿ ನೋಡ್ರಿ. ಹಿಂದ್ಗಡೆ ನಾನು ಪಾರ್ಟ್ 1 ಶ್ರೀಚಕ್ರ, ಪಾರ್ಟ್ 2 ಶ್ರೀಚಕ್ರ, ಪಾರ್ಟ್ 3 ಶ್ರೀಚಕ್ರ ಹಾಕಿದ್ದೀನಿ. ಶ್ರೀಚಕ್ರ ಉದಯ ಸೃಷ್ಟಿ, ಶ್ರೀಚಕ್ರ ಯಂತ್ರ ಸೃಷ್ಟಿ, ಅದು ಹಾಕಿದ್ದೀನಿ. ಅದ್ರಲ್ಲಿ ನೋಡಿ ಬಂಡಾಸುರನ ಕಥೆ ಇದೆ. ಅವನು ಹೆಂಗೆ ಹುಡ್ದ ಬಂಡಾಸುರನ ಯಾವ ರೀತಿ ಹುಡ್ದ, ಮತ್ತು ಅವನನ್ನು ಶ್ರೀಚಕ್ರದ ಮೂಲಕ, ಶ್ರೀಚಕ್ರ ಶಕ್ತಿ ಲಲಿತಾ ಪರಮೇಶ್ವರಿ ಮೂಲಕ ಯಾವ ರೀತಿ ಕೊಲ್ಲಿಸಲಾಯಿತು, ಅವನನ್ನು ಸಂಹಾರ ಮಾಡಿಸಲಾಯಿತು ಅನ್ನೋದನ್ನು ವಿವರವಾಗಿ ಹಿಂದೆ ನಾನು ಶೇರ್ ಮಾಡಿದ್ದೀನಿ ವಿಡಿಯೋಗಳನ್ನು. ಅವುಗಳನ್ನು ತಪ್ಪದೇ ನೋಡಿ. ಒಂದು ವೇಳೆ ನೋಡಿಲ್ಲ ಅಂದರೆ ಈಗ ಮುಂದೆ ಒಂದು ವಿಡಿಯೋ ಹಾಕ್ತೀನಿ, ಮುಂದಿನ ಭಾಗ, ಅದನ್ನಾದರೂ ನೋಡಿ. ಇದು ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು. ಇದು ಭಾಗ 1 ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ವಿಡಿಯೋ ದೊಡ್ಡದಾಗಬಾರ್ದು ಅಂತ. ನೆಕ್ಸ್ಟು ಭಾಗ 2, ಭಾಗ 3, 108 ವಿಘ್ನಗಳು ಒಂದು ಒಳ್ಳೆಯ ಕೆಲಸಕ್ಕೆ. ಈ ಬಂಡಾಸುರ ಮತ್ತು ಶ್ರೀಚಕ್ರ ಪ್ರತಿಷ್ಠಾಪನೆ, ಎಲ್ಲದರ ಬಗ್ಗೆ ಮುಂದಿನ ಭಾಗಗಳನ್ನು ನೋಡಿ. ಮುಂದಿನ ಭಾಗ 2 ನೋಡಿ ತಪ್ಪದೆ. ಓಕೆ ಅವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಭಾಗ ತಪ್ಪದೇ ನೋಡಿ, ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಿಮಗೆ ಒಂದು ಒಳ್ಳೆಯ ಕೆಲಸಕ್ಕೆ 108 ವಿಘ್ನಗಳು ಯಾವ ರೀತಿ ಬರುತ್ತೆ, ನಿಮ್ಮ ಫ್ರೆಂಡ್ಸೇ ಅಥವಾ ಅಕ್ಕಪಕ್ಕದವ್ರು ಯಾವ ರೀತಿ ನಿಮಗೆ ತೊಂದರೆ ಮಾಡ್ತಾರೆ, ಅದನ್ನೆಲ್ಲ ನೀವು ಮೆಟ್ಟಿ ನಿಲ್ಲಬೇಕು. ಅವ್ರ ಮಾತನ್ನು ನೀವು ಕೇಳಬಾರ್ದು. ಆವಾಗಲೇ ನೀವು ಉದ್ಧಾರ ಆಗೋದು. ಯಾವಾಗಲೂ ಒಳ್ಳೆಯ ಕೆಲಸಗಳಲ್ಲಿ ನೀವು ಸಕ್ಸಸ್ ಆಗಬೇಕು. ಮುಂದಿನ ಭಾಗ ನೋಡಿ, ಮುಂದಿನ ಭಾಗ 2 ನೋಡಿ ತಪ್ಪದೆ. ಓಕೆನಾ? ಈ ಭಾಗ ಎಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.